ಪಾಕಿಸ್ತಾನದ ಕಾಮಿಡಿ ಪೀಸ್ ಆಗಿದ್ನಲ್ಲ ರಕ್ಷಣಾ ಸಚಿವ ಖಾಜಾ, ಅವನಿಗೀಗ ಒಂದು ಟೆನ್ಷನ್ ಶುರುವಾಗಿದೆ. ಏನ್ ಗೊತ್ತಾ, ಈ ರಿಪೋರ್ಟ್ ನೋಡ್ಕೊಂಡು ಪಾಕಿಸ್ತಾನಿಗಳು ಅಂದ್ರೆ ನಮಗೆ ನಿಮಗೆ ರಕ್ತ ಕೊತ ಕೊತ ಅಂತ ಕುದಿಯುತ್ತೆ. ಇಡೀ ಜಗತ್ತಿಗೆ ಉಗ್ರರನ್ನ ಸಪ್ಲೈ ಮಾಡುವಂತಹ ಆ ಡೆಡ್ಲಿ ದೇಶದಲ್ಲಿ ಒಂದು ಕಾಮಿಡಿ ಪೀಸ್ ಇದೆ. ಅದನ್ನ ಪಾಕಿಗಳು ರಕ್ಷಣಾ ಸಚಿವನನ್ನಾಗಿ ಮಾಡಿಬಿಟ್ಟಿದ್ದಾರೆ. ಆ ಮನುಷ್ಯ ಪದೇ ಪದೇ ಕಾಮಿಡಿ ಮಾಡ್ತಾನೆ ಇರ್ತಾರೆ. ಈಗಲೂ ಕೂಡ ಅದೇ ರೀತಿ ಮಾತಾಡಿದ್ದಾರೆ. ಭಾರತ, ಇರಾನ್, ಅಫ್ಘಾನ್ ಒಂದಾಗಿ ಸಂಚು. ಮತ್ತೊಮ್ಮೆ ಕಾಮಿಡಿ ಮಾಡಿದ ಪಾಕ್ ಮಂತ್ರಿ. ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳು ಪಾಕಿಸ್ತಾನವನ್ನ ಭಯಭೀತಗೊಳಿಸಿವೆ. ಪಾಕಿಸ್ತಾನವು ಇರಾನ್ನೊಂದಿಗೆ 900 ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿದೆ. ಆದ್ದರಿಂದ ಪಾಕಿಸ್ತಾನಕ್ಕೆ ತನ್ನ ದೇಶದ ಮೇಲೂ ದಾಳಿಯಾಗುವ ಭೀತಿ ಎದುರಾಗಿದೆ. ಇಂತಹ ವಿಷಮ ಸ್ಥಿತಿ ನಡುವೆ ಭಾರತದ ಮೇಲೆ ಗೂಬೆ ಕೂರಿಸುವ ಅವಕಾಶವನ್ನ ಪಾಕಿಸ್ತಾನ ಮಾತ್ರ ಬಿಟ್ಟಿಲ್ಲ. ಪಾಕಿಸ್ತಾನದ ಕಾಮಿಡಿ. ಪಾಕಿಸ್ತಾನಿ ರಕ್ಷಣಾ ಸಚಿವ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾನೆ. ಭಾರತ, ಅಫ್ಘಾನಿಸ್ತಾನ ಮತ್ತು ಇರಾನ್ ಒಂದಾಗಿವೆ. ಪಾಕಿಸ್ತಾನವನ್ನ ಅಸ್ಥಿರಗೊಳಿಸಲು ಸಂಚು ರೂಪಿಸಿವೆ ಎಂದಿದ್ದಾನೆ. ಪ್ಯಾಲೆಸ್ಟೈನ್ ಭೂಮಿಯಲ್ಲಿ ಇಸ್ರೇಲ್ ಸ್ಥಾಪನೆಯಾಗಿದೆ. ಅದೇ ಇಸ್ರೇಲ್ ಇದೀಗ ಪಾಕಿಸ್ತಾನ ವಿರುದ್ಧ ಸಂಚು ರೂಪಿಸ್ತಾ ಇದೆ. ಇರಾನ್ ಒಪ್ಪಂದಕ್ಕೆ ಸಜ್ಜಾಗಿದ್ದರೂ ಯುದ್ಧ ಸಾರಲಾಗಿದೆ. ಒಂದು ವೇಳೆ ಇರಾನ್ನಲ್ಲಿ ಇಸ್ರೇಲ್ ಜಯ ಸಾಧಿಸಿದರೆ ಅಫ್ಘಾನ್, ಭಾರತ, ಇರಾನ್ ಜಂಟಿ ಪ್ಲಾನ್ ಸಜ್ಜಾಗ್ತಾ ಇದೆ. 3 ದೇಶಗಳು ಸೇರಿ ಪಾಕ್ ವಿರುದ್ಧ ಸಂಚನ್ನ ಮಾಡ್ತವೆ ಅಂತ ಖ್ವಾಜಾ ಹೇಳಿದ್ದಾನೆ. ಇರಾನ್ ಮೇಲೆ ಬೀಳುತ್ತಿರುವಂತಹ ಒಂದೊಂದು ಬಾಂಬ್ ಕೂಡ ಪಾಕಿಸ್ತಾನದಲ್ಲಿ ಭಯ ಸೃಷ್ಟಿಸ್ತಾ ಇರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಕಾಮಿಡಿ ಪೀಸ್ ಆಗಿದ್ನಲ್ಲ ರಕ್ಷಣಾ ಸಚಿವ ಖಾಜಾ, ಅವನಿಗೀಗ ಒಂದು ಟೆನ್ಷನ್ ಶುರುವಾಗಿದೆ. ಏನ್ ಗೊತ್ತಾ, ಈ ರಿಪೋರ್ಟ್ ನೋಡ್ಕೊಂಡು ಪಾಕಿಸ್ತಾನಿಗಳು ಅಂದ್ರೆ ನಮಗೆ ನಿಮಗೆ ರಕ್ತ ಕೊತ ಕೊತ ಅಂತ ಕುದಿಯುತ್ತೆ. ಇಡೀ ಜಗತ್ತಿಗೆ ಉಗ್ರರನ್ನ ಸಪ್ಲೈ ಮಾಡುವಂತಹ ಆ ಡೆಡ್ಲಿ ದೇಶದಲ್ಲಿ ಒಂದು ಕಾಮಿಡಿ ಪೀಸ್ ಇದೆ. ಅದನ್ನ ಪಾಕಿಗಳು ರಕ್ಷಣಾ ಸಚಿವನನ್ನಾಗಿ ಮಾಡಿಬಿಟ್ಟಿದ್ದಾರೆ. ಆ ಮನುಷ್ಯ ಪದೇ ಪದೇ ಕಾಮಿಡಿ ಮಾಡ್ತಾನೆ ಇರ್ತಾರೆ. ಈಗಲೂ ಕೂಡ ಅದೇ ರೀತಿ ಮಾತಾಡಿದ್ದಾನೆ. ಭಾರತ, ಇರಾನ್, ಅಫ್ಘಾನ್ ಒಂದಾಗಿ ಸಂಚು. ಮತ್ತೊಮ್ಮೆ ಕಾಮಿಡಿ ಮಾಡಿದ ಪಾಕ್ ಮಂತ್ರಿ. ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳು ಪಾಕಿಸ್ತಾನವನ್ನ ಭಯಭೀತಗೊಳಿಸಿವೆ. ಪಾಕಿಸ್ತಾನವು ಇರಾನ್ನೊಂದಿಗೆ 900 ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿದೆ. ಆದ್ದರಿಂದ ಪಾಕಿಸ್ತಾನಕ್ಕೆ ತನ್ನ ದೇಶದ ಮೇಲೂ ದಾಳಿಯಾಗುವ ಭೀತಿ ಎದುರಾಗಿದೆ. ಇಂತಹ ವಿಷಮ ಸ್ಥಿತಿ ನಡುವೆ ಭಾರತದ ಮೇಲೆ ಗೂಬೆ ಕೂರಿಸುವ ಅವಕಾಶವನ್ನ ಪಾಕಿಸ್ತಾನ ಮಾತ್ರ ಬಿಟ್ಟಿಲ್ಲ. ಪಾಕಿಸ್ತಾನದ ಕಾಮಿಡಿ. ಪಾಕಿಸ್ತಾನಿ ರಕ್ಷಣಾ ಸಚಿವ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾನೆ. ಭಾರತ, ಅಫ್ಘಾನಿಸ್ತಾನ ಮತ್ತು ಇರಾನ್ ಒಂದಾಗಿವೆ. ಪಾಕಿಸ್ತಾನವನ್ನ ಅಸ್ಥಿರಗೊಳಿಸಲು ಸಂಚು ರೂಪಿಸಿವೆ ಎಂದಿದ್ದಾನೆ. ಪ್ಯಾಲೆಸ್ಟೈನ್ ಭೂಮಿಯಲ್ಲಿ ಇಸ್ರೇಲ್ ಸ್ಥಾಪನೆಯಾಗಿದೆ. ಅದೇ ಇಸ್ರೇಲ್ ಇದೀಗ ಪಾಕಿಸ್ತಾನ ವಿರುದ್ಧ ಸಂಚು ರೂಪಿಸ್ತಾ ಇದೆ. ಇರಾನ್ ಒಪ್ಪಂದಕ್ಕೆ ಸಜ್ಜಾಗಿದ್ದರೂ ಯುದ್ಧ ಸಾರಲಾಗಿದೆ. ಒಂದು ವೇಳೆ ಇರಾನ್ನಲ್ಲಿ ಇಸ್ರೇಲ್ ಜಯ ಸಾಧಿಸಿದರೆ ಅಫ್ಘಾನ್, ಭಾರತ, ಇರಾನ್ ಜಂಟಿ ಪ್ಲಾನ್ ಸಜ್ಜಾಗ್ತಾ ಇದೆ. 3 ದೇಶಗಳು ಸೇರಿ ಪಾಕ್ ವಿರುದ್ಧ ಸಂಚನ್ನ ಮಾಡ್ತವೆ ಅಂತ ಖ್ವಾಜಾ ಹೇಳಿದ್ದಾನೆ. ಇರಾನ್ ಮೇಲೆ ಬೀಳುತ್ತಿರುವಂತಹ ಒಂದೊಂದು ಬಾಂಬ್ ಕೂಡ ಪಾಕಿಸ್ತಾನದಲ್ಲಿ ಭಯ ಸೃಷ್ಟಿಸ್ತಾ ಇರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಕಾಮಿಡಿ ಪೀಸ್ ಆಗಿದ್ನಲ್ಲ ರಕ್ಷಣಾ ಸಚಿವ ಖಾಜಾ, ಅವನಿಗೀಗ ಒಂದು ಟೆನ್ಷನ್ ಶುರುವಾಗಿದೆ. ಏನ್ ಗೊತ್ತಾ, ಈ ರಿಪೋರ್ಟ್ ನೋಡ್ಕೊಂಡು
ಪಾಕಿಸ್ತಾನಿಗಳು ಅಂದ್ರೆ ನಮಗೆ ನಿಮಗೆ ರಕ್ತ ಕೊತ ಕೊತ ಅಂತ ಕುದಿಯುತ್ತೆ. ಇಡೀ ಜಗತ್ತಿಗೆ ಉಗ್ರರನ್ನ ಸಪ್ಲೈ ಮಾಡುವಂತಹ ಆ ಡೆಡ್ಲಿ ದೇಶದಲ್ಲಿ ಒಂದು ಕಾಮಿಡಿ ಪೀಸ್ ಇದೆ. ಅದನ್ನ ಪಾಕಿಗಳು ರಕ್ಷಣಾ ಸಚಿವನನ್ನಾಗಿ ಮಾಡಿಬಿಟ್ಟಿದ್ದಾರೆ. ಆ ಮನುಷ್ಯ ಪದೇ ಪದೇ ಕಾಮಿಡಿ ಮಾಡ್ತಾನೆ ಇರ್ತಾರೆ. ಈಗಲೂ ಕೂಡ ಅದೇ ರೀತಿ ಮಾತಾಡಿದ್ದಾರೆ. ಭಾರತ, ಇರಾನ್, ಅಫ್ಘಾನ್ ಒಂದಾಗಿ ಸಂಚು. ಮತ್ತೊಮ್ಮೆ ಕಾಮಿಡಿ ಮಾಡಿದ ಪಾಕ್ ಮಂತ್ರಿ. ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳು ಪಾಕಿಸ್ತಾನವನ್ನ ಭಯಭೀತಗೊಳಿಸಿವೆ. ಪಾಕಿಸ್ತಾನವು ಇರಾನ್ನೊಂದಿಗೆ 900 ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿದೆ. ಆದ್ದರಿಂದ ಪಾಕಿಸ್ತಾನಕ್ಕೆ ತನ್ನ ದೇಶದ ಮೇಲೂ ದಾಳಿಯಾಗುವ ಭೀತಿ ಎದುರಾಗಿದೆ. ಇಂತಹ ವಿಷಮ ಸ್ಥಿತಿ ನಡುವೆ ಭಾರತದ ಮೇಲೆ ಗೂಬೆ ಕೂರಿಸುವ ಅವಕಾಶವನ್ನ ಪಾಕಿಸ್ತಾನ ಮಾತ್ರ ಬಿಟ್ಟಿಲ್ಲ. ಪಾಕಿಸ್ತಾನದ ಕಾಮಿಡಿ. ಪಾಕಿಸ್ತಾನಿ ರಕ್ಷಣಾ ಸಚಿವ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾನೆ. ಭಾರತ, ಅಫ್ಘಾನಿಸ್ತಾನ ಮತ್ತು ಇರಾನ್ ಒಂದಾಗಿವೆ. ಪಾಕಿಸ್ತಾನವನ್ನ ಅಸ್ಥಿರಗೊಳಿಸಲು ಸಂಚು ರೂಪಿಸಿವೆ ಎಂದಿದ್ದಾನೆ. ಪ್ಯಾಲೆಸ್ಟೈನ್ ಭೂಮಿಯಲ್ಲಿ ಇಸ್ರೇಲ್ ಸ್ಥಾಪನೆಯಾಗಿದೆ. ಅದೇ ಇಸ್ರೇಲ್ ಇದೀಗ ಪಾಕಿಸ್ತಾನ ವಿರುದ್ಧ ಸಂಚು ರೂಪಿಸ್ತಾ ಇದೆ. ಇರಾನ್ ಒಪ್ಪಂದಕ್ಕೆ ಸಜ್ಜಾಗಿದ್ದರೂ ಯುದ್ಧ ಸಾರಲಾಗಿದೆ. ಒಂದು ವೇಳೆ ಇರಾನ್ನಲ್ಲಿ ಇಸ್ರೇಲ್ ಜಯ ಸಾಧಿಸಿದರೆ ಅಫ್ಘಾನ್, ಭಾರತ, ಇರಾನ್ ಜಂಟಿ ಪ್ಲಾನ್ ಸಜ್ಜಾಗ್ತಾ ಇದೆ. 3 ದೇಶಗಳು ಸೇರಿ ಪಾಕ್ ವಿರುದ್ಧ ಸಂಚನ್ನ ಮಾಡ್ತವೆ ಅಂತ ಖ್ವಾಜಾ ಹೇಳಿದ್ದಾನೆ. ಇರಾನ್ ಮೇಲೆ ಬೀಳ್ತಿರುವಂತಹ ಒಂದೊಂದು ಬಾಂಬ್ ಕೂಡ ಪಾಕಿಸ್ತಾನದಲ್ಲಿ ಭಯ ಸೃಷ್ಟಿಸ್ತಾ ಇರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಕಾಮಿಡಿ ಪೀಸ್ ಆಗಿದ್ನಲ್ಲ ರಕ್ಷಣಾ ಸಚಿವ ಖಾಜಾ, ಅವನಿಗೀಗ ಒಂದು ಟೆನ್ಷನ್ ಶುರುವಾಗಿದೆ. ಏನ್ ಗೊತ್ತಾ, ಈ ರಿಪೋರ್ಟ್ ನೋಡ್ಕೊಂಡು. ಪಾಕಿಸ್ತಾನಿಗಳು ಅಂದ್ರೆ ನಮಗೆ ನಿಮಗೆ ರಕ್ತ ಕೊತ ಕೊತ ಅಂತ ಕುದಿಯುತ್ತೆ. ಇಡೀ ಜಗತ್ತಿಗೆ ಉಗ್ರರನ್ನ ಸಪ್ಲೈ ಮಾಡುವಂತಹ ಆ ಡೆಡ್ಲಿ ದೇಶದಲ್ಲಿ ಒಂದು ಕಾಮಿಡಿ ಪೀಸ್ ಇದೆ. ಅದನ್ನ ಪಾಕಿಗಳು ರಕ್ಷಣಾ ಸಚಿವನನ್ನಾಗಿ ಮಾಡಿಬಿಟ್ಟಿದ್ದಾರೆ. ಆ ಮನುಷ್ಯ ಪದೇ ಪದೇ ಕಾಮಿಡಿ ಮಾಡ್ತಾನೆ ಇರ್ತಾರೆ. ಈಗಲೂ ಕೂಡ ಅದೇ ರೀತಿ ಮಾತಾಡಿದ್ದಾರೆ. ಭಾರತ, ಇರಾನ್, ಅಫ್ಘಾನ್ ಒಂದಾಗಿ ಸಂಚು. ಮತ್ತೊಮ್ಮೆ ಕಾಮಿಡಿ ಮಾಡಿದ ಪಾಕ್ ಮಂತ್ರಿ. ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳು ಪಾಕಿಸ್ತಾನವನ್ನ ಭಯಭೀತಗೊಳಿಸಿವೆ. ಪಾಕಿಸ್ತಾನವು ಇರಾನ್ನೊಂದಿಗೆ 900 ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿದೆ. ಆದ್ದರಿಂದ ಪಾಕಿಸ್ತಾನಕ್ಕೆ ತನ್ನ ದೇಶದ ಮೇಲೂ ದಾಳಿಯಾಗುವ ಭೀತಿ ಎದುರಾಗಿದೆ. ಇಂತಹ ವಿಷಮ ಸ್ಥಿತಿ ನಡುವೆ ಭಾರತದ ಮೇಲೆ ಗೂಬೆ ಕೂರಿಸುವ ಅವಕಾಶವನ್ನ ಪಾಕಿಸ್ತಾನ ಮಾತ್ರ ಬಿಟ್ಟಿಲ್ಲ. ಪಾಕಿಸ್ತಾನದ ಕಾಮಿಡಿ. ಪಾಕಿಸ್ತಾನಿ ರಕ್ಷಣಾ ಸಚಿವ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾನೆ. ಭಾರತ, ಅಫ್ಘಾನಿಸ್ತಾನ ಮತ್ತು ಇರಾನ್ ಒಂದಾಗಿವೆ. ಪಾಕಿಸ್ತಾನವನ್ನ ಅಸ್ಥಿರಗೊಳಿಸಲು ಸಂಚು ರೂಪಿಸಿವೆ ಎಂದಿದ್ದಾನೆ. ಪ್ಯಾಲೆಸ್ಟೈನ್ ಭೂಮಿಯಲ್ಲಿ ಇಸ್ರೇಲ್ ಸ್ಥಾಪನೆಯಾಗಿದೆ. ಅದೇ ಇಸ್ರೇಲ್ ಇದೀಗ ಪಾಕಿಸ್ತಾನ ವಿರುದ್ಧ ಸಂಚು ರೂಪಿಸ್ತಾ ಇದೆ. ಇರಾನ್ ಒಪ್ಪಂದಕ್ಕೆ ಸಜ್ಜಾಗಿದ್ದರೂ ಯುದ್ಧ ಸಾರಲಾಗಿದೆ. ಒಂದು ವೇಳೆ ಇರಾನ್ನಲ್ಲಿ ಇಸ್ರೇಲ್ ಜಯ ಸಾಧಿಸಿದರೆ ಅಫ್ಘಾನ್, ಭಾರತ, ಇರಾನ್ ಜಂಟಿ ಪ್ಲಾನ್ ಸಜ್ಜಾಗ್ತಾ ಇದೆ. 3 ದೇಶಗಳು ಸೇರಿ ಪಾಕ್ ವಿರುದ್ಧ ಸಂಚನ್ನ ಮಾಡ್ತವೆ ಅಂತ ಖ್ವಾಜಾ ಹೇಳಿದ್ದಾನೆ. ಇರಾನ್ ಮೇಲೆ ಬೀಳ್ತಿರುವಂತಹ ಒಂದೊಂದು ಬಾಂಬ್ ಕೂಡ ಪಾಕಿಸ್ತಾನದಲ್ಲಿ ಭಯ ಸೃಷ್ಟಿಸ್ತಾ ಇರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.